ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಅಂದ್ರೆ ಅದೊಂದು ಮನುಷ್ಯರ ಸಾಗರ. ಸಂಜೆ 6 ಗಂಟೆಯ ಸಮಯ. ಆಕಾಶದಲ್ಲಿ ಕಪ್ಪಾದ ಮೋಡಗಳು ಕವಿದಿದ್ದವು. ಆಕಾಶ್ ತನ್ನ ಹಳೆಯ ಬ್ಯಾಗ್ ಹೆಗಲಿಗೇರಿಸಿಕೊಂಡು ಬಸ್ಗಾಗಿ ಕಾಯುತ್ತಿದ್ದ. ಹಠಾತ್ತನೆ ಮಳೆ ಸುರಿಯಲು ಶುರುವಾಯಿತು. ಜನರು ಅತ್ತಿತ್ತ ಓಡತೊಡಗಿದರು. ಆಕಾಶ್ ಹತ್ತಿರದಲ್ಲಿದ್ದ ಒಂದು ಪುಟ್ಟ ಬೇಕರಿಯ ಸಜ್ಜೆಯ ಕೆಳಗೆ ಆಶ್ರಯ ಪಡೆದನು. ಮಳೆಯ ಹನಿಗಳು ರಸ್ತೆಯ ಧೂಳನ್ನು ತೊಳೆಯುತ್ತಿದ್ದಾಗ ಮಣ್ಣಿನ ಆ ಒಂದು ವಿಶಿಷ್ಟ ವಾಸನೆ ಆವರಿಸಿತು. ಅಷ್ಟರಲ್ಲಿ ಹಳದಿ ಬಣ್ಣದ ಚೂಡಿದಾರ್ ಧರಿಸಿದ್ದ ಹುಡುಗಿಯೊಬ್ಬಳು ಸಂಪೂರ್ಣವಾಗಿ ನೆನೆಯುತ್ತಾ ಓಡಿಬಂದು ಅದೇ ಸಜ್ಜೆಯ ಕೆಳಗೆ ನಿಂತಳು. ಅವಳ ಹೆಸರು ಅನ್ವಿತಾ. ಅವಳ ಕೈಯಲ್ಲಿದ್ದ ಕೆಂಪು ಕೊಡೆ ಗಾಳಿಗೆ ಉಲ್ಟಾ ಆಗಿ ಮುರಿದು ಹೋಗಿತು. ಅವಳು ತನ್ನ ಕೂದಲನ್ನು ಕೊಡವಕೊಳ್ಳುತ್ತಾ ಮುರಿದ ಕೊಡೆಯನ್ನು ನೋಡಿ ಅಸಹಾಯಕತೆಯಿಂದ ನಕ್ಕಳು. ಆಕಾಶ್ ಅವಳನ್ನೇ ನೋಡುತ್ತಿದ್ದ. ಅವಳು ಆ ಮಳೆಯಲ್ಲಿ ಒಂದು ಜೀವಂತ ಪೇಂಟಿಂಗ್ನಂತೆ ಕಾಣುತ್ತಿದ್ದಳು. ಆಕಾಶ್ ತನ್ನ ಬ್ಯಾಗ್ನಿಂದ ಕರವಸ್ತ್ರ ತೆಗೆದುಕೊಡಬೇಕೆಂದುಕೊಂಡರೂ ಯಾರೋ ಅಪರಿಚಿತ ಹುಡುಗಿ ಏನಂದುಕೊಳ್ಳುತ್ತಾಳೋ ಎಂಬ ಸಂಕೋಚ ಅವನನ್ನು ತಡೆಯಿತು. ಅಷ್ಟರಲ್ಲಿ ಅನ್ವಿತಾಳೇ ಮಾತು ಶುರು ಮಾಡಿದಳು. ಇವತ್ತು ಈ ಮಳೆ ಬರ್ಬಾರ್ದಿತ್ತು. ನಿಮ್ಮತ್ರ ಎಕ್ಸ್ಟ್ರಾ ಕೊಡೆ ಇದೆಯಾ? ಆಕಾಶ್ ತಡಗೊಡಾಯಿಸಿ, ಇಲ್ಲ, ನನ್ನತ್ರವೂ ಕೊಡೆ ಇಲ್ಲ. ಆದ್ರೆ ನಾವಿಬ್ರೂ ಈ ಮಳೆಯಲ್ಲಿ ನೆನೆಯುತ್ತಾ ಆ ಪಕ್ಕದ ಮೆಟ್ರೋ ಸ್ಟೇಷನ್ವರೆಗೂ ಓಡಬಹುದು. ಅಲ್ಲಿಂದ ಹೋದ್ರೆ ಸೇಫ್ ಎಂದ. ಅನ್ವಿತಾ ಅವನ ಕಣ್ಣುಗಳನ್ನೇ ನೋಡಿ, ಓಡೋಣ ಹಾಗಾದ್ರೆ ಎಂದಳು. ಇಬ್ಬರು ಮಳೆಯಲ್ಲಿ ನೆನೆಯುತ್ತಾ ನಗುತ್ತಾ ಮೆಟ್ರೋ ಕಡೆಗೆ ಓಡಿದರು. ಅದು ಕೇವಲ 500 ಮೀಟರ್ ದೂರವಿರಬಹುದು. ಆದ್ರೆ ಆಕಾಶ್ಲೆ ಅದು ತನ್ನ ಜೀವನದ ಸುಂದರ ಪಯಣದ ಆರಂಭದಂತೆ ತೋರಿತು. ಅದಾದ ನಂತರ ಅವರು ಆಗಾಗ ಭೇಟಿಯಾಗತೊಡಗಿದರು. ಆಕಾಶ್ ಒಬ್ಬ ಐಟಿ ಉದ್ಯೋಗಿ, ಜೀವನವನ್ನು ಲಾಜಿಕ್ನಲ್ಲಿ ನೋಡುವವನು. ಅನ್ವಿತಾ ಒಬ್ಬ ಚಿತ್ರಕಲೆಗಾರ್ತಿ, ಜೀವನವನ್ನು ಬಣ್ಣಗಳಲ್ಲಿ ಬದುಕುವವಳು. ಒಂದು ರವಿವಾರ ಅವರು ವಿಕ್ಟೋರಿಯಾ ಹೋಟೆಲ್ನಲ್ಲಿ ಕಾಫಿ ಕುಡಿಯುತ್ತಾ ಕುಳಿತಿದ್ದರು. ಅನ್ವಿತಾ ತನ್ನ ಸ್ಕೆಚ್ ಬುಕ್ ತೆಗೆದು ಯಾವುದೋ ಚಿತ್ರ ಬಿಡಿಸುತ್ತಿದ್ದಳು. ಆಕಾಶ್ ಕೇಳಿದ, ಅನ್ವಿತಾ, ನೀನು ಯಾವಾಗಲೂ ಮನುಷ್ಯರ ಚಿತ್ರಗಳನ್ನು ಅರ್ಧಂಬರ್ಧ ಯಾಕೆ ಬಿಡಿಸುತ್ತೀಯಾ? ಅನ್ವಿತಾ ಪೆನ್ಸಿಲ್ ಕೆಳಗಿಟ್ಟು ಹೇಳಿದಳು, ಯಾವ ಮನುಷ್ಯನೂ ಪೂರ್ಣವಾಗಿರುವುದಿಲ್ಲ ಆಕಾಶ್. ಪ್ರತಿಯೊಬ್ಬರಲ್ಲೂ ಏನೋ ಒಂದು ಕೊರತೆ ಇರುತ್ತದೆ. ಆ ಕೊರತೆಯನ್ನು ತುಂಬಲು ಇನ್ನೊಬ್ಬ ಜೀವ ಬೇಕಾಗುತ್ತದೆ. ಅದನ್ನು ಪ್ರೀತಿ ಅಂತ ಕರೆಯುತ್ತಾರೆ. ಆ ಮಾತು ಆಕಾಶ್ನ ಮನಸ್ಸಿಗೆ ನಾಟಿತು. ಅವಳು ಬಿಡಿಸುತ್ತಿದ್ದ ಚಿತ್ರದಲ್ಲಿ ಒಬ್ಬ ಹುಡುಗ ಮಳೆಯಲ್ಲಿ ನಿಂತಿದ್ದ. ಅವನ ಕೈಯಲ್ಲಿ ಒಂದು ಹರಿದ ಕೊಡೆಯಿತ್ತು. ಆ ಚಿತ್ರದಲ್ಲಿರುವುದು ತಾನೇ ಎಂದು ಆಕಾಶ್ಗೆ ಅರ್ಥವಾಗಲು ತಡವಾಗಲಿಲ್ಲ. ಆದ್ರೆ ಅವಳ ಎದುರು ಹೇಳುವ ಧೈರ್ಯ ಮಾತ್ರ ಬರಲಿಲ್ಲ. ಒಂದು ದಿನ ಅನ್ವಿತಾ ತುಂಬಾ ಮೌನವಾಗಿದ್ದಳು. ಅವಳ ಕಣ್ಣುಗಳಲ್ಲಿ ಹೊಳಪಿರಲಿಲ್ಲ. ಆಕಾಶ್ ಅವಳ ಕೈ ಹಿಡಿದು ಕೇಳಿದ, ಏನಾಯ್ತು ಅನ್ವಿತಾ? ಇವತ್ತು ಬಣ್ಣಗಳು ಮಾಸಿ ಹೋದಂತೆ ಕಾಣುತ್ತಿವೆಯಲ್ಲ? ಅನ್ವಿತಾ ಮೆಲ್ಲನೆ ಹೇಳಿದಳು, ಮನೆಯಲ್ಲಿ ಮದುವೆ ಮಾತು ಶುರುವಾಗಿದೆ ಆಕಾಶ್. ಅಪ್ಪ ನಾನು ಪ್ರೀತಿಸುವ ಹುಡುಗ ಯಾರು ಅಂತ ಕೇಳ್ತಿದ್ದಾರೆ. ನಾನು ನಿನ್ನ ಹೆಸರನ್ನು ಹೇಳಲು ರೆಡಿಯಿದ್ದೇನೆ. ಆದ್ರೆ ನೀನು ಈ ಜವಾಬ್ದಾರಿಯನ್ನು ಹೊರಲು ಸಿದ್ಧನಿದ್ದೀಯಾ? ನಿನ್ನ ಕೆಲಸ, ನಿನ್ನ ಫ್ಯಾಮಿಲಿ ಎಲ್ಲವನ್ನೂ ಮೀರಿ ನೀನು ನನ್ನ ಕೈ ಹಿಡಿತೀಯಾ? ಆಕಾಶ್ಗೆ ಆ ಕ್ಷಣ ಉತ್ತರ ತೋಚಲಿಲ್ಲ. ಅವನು ಮಧ್ಯಮ ವರ್ಗದ ಕುಟುಂಬದವನು. ತನ್ನ ತಂಗಿಯ ಮದುವೆ, ಮನೆಯ ಸಾಲ ಇವೆಲ್ಲವನ್ನೂ ಹೊತ್ತಿದ್ದವನು. ಆವತ್ತು ಇಬ್ಬರೂ ಏನೂ ಮಾತನಾಡದೆ ಅಲ್ಲಿಂದ ಹೊರಟರು. ಮೌನ ಅವರ ನಡುವೆ ಒಂದು ಗೋಡೆಯಂತೆ ಬೆಳೆಯಿತು. 15 ದಿನಗಳ ಕಾಲ ಇಬ್ಬರೂ ಪರಸ್ಪರ ಮಾತನಾಡಲಿಲ್ಲ. ಆಕಾಶ್ಗೆ ಆ ದಿನಗಳು ಯುಗಗಳಂತೆ ಕಂಡವು. ಒಂದು ರಾತ್ರಿ ಆಕಾಶ್ ಕಿಟಕಿಯಿಂದ ಮಳೆಯನ್ನು ನೋಡುತ್ತಿದ್ದಾಗ ಅನ್ವಿತಾಳ ಮಾತು ನೆನಪಾಯಿತು. ಯಾರೂ ಪೂರ್ಣವಲ್ಲ, ಒಬ್ಬರನ್ನೊಬ್ಬರು ಪೂರ್ಣಗೊಳಿಸಬೇಕು. ಅವನು ತಕ್ಷಣ ತನ್ನ ಬೈಕಿ ಎತ್ತುಕೊಂಡು ಅನ್ವಿತಾಳ ಮನೆಗೆ ಧಾವಿಸಿದನು. ಮಳೆಯಲ್ಲಿ ತೊಯ್ದು ಮಂಡಳದಂತೆ ಅವಳ ಮನೆ ಮುಂದೆ ನಿಂತನು. ಅವಳ ತಂದೆ ಬಾಗಿಲು ತೆರೆದರು. ಗಂಭೀರ ಮುಖದ ಆ ವ್ಯಕ್ತಿಯ ಮುಂದೆ ಆಕಾಶ್ ಧೈರ್ಯವಾಗಿ ನಿಂತು ಹೇಳಿದನು, ಸರ್, ನಾನು ಅನ್ವಿತಾಳನ್ನು ಪ್ರೀತಿಸುತ್ತಿದ್ದೇನೆ. ಸದ್ಯಕ್ಕೆ ನನ್ನತ್ರ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇರದಿರಬಹುದು. ಆದ್ರೆ ಅವಳ ಕಣ್ಣಲ್ಲಿ ಕಣ್ಣೀರು ಬರದಂತೆ ನೋಡಿಕೊಳ್ಳುವ ಶಕ್ತಿ ನನಗಿದೆ. ಅವಳ ಜೀವನದ ಚಿತ್ರಕ್ಕೆ ಸರಿಯಾದ ಬಣ್ಣ ತುಂಬುವವನು ನಾನೇ ಎಂದು ನನಗೆ ನಂಬಿಕೆಯಿದೆ. ಅಲ್ಲಿ ಸ್ವಲ್ಪ ಸಮಯ ಮೌನ ಆವರಿಸಿತು. ಅನ್ವಿತಾ ಮೆಟ್ಟಿಲಿನ ಮೇಲೆ ನಿಂತು ಇದೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ಅವಳ ಕಣ್ಣಲ್ಲಿ ಆನಂದ ಬಾಷ್ಪ. ಅನ್ವಿತಾಳ ತಂದೆ ಮೆಲ್ಲನೆ ನಗ್ಗು ಹೇಳಿದರು, ಅನ್ವಿತಾ ಹೇಳಿದ್ದು ಸರಿಯಿದೆ. ಹುಡುಗ ತುಂಬಾ ಮುಗ್ಧ, ಆದ್ರೆ ಅಷ್ಟೇ ಪ್ರಾಮಾಣಿಕ ಅಂತ. ಒಳಗಡೆ ಬಾ ಅಪ್ಪ, ಮೊದ್ಲೋ ಬಟ್ಟೆ ಒಣಗಿಸಿಕೋ. ತಿಂಗಳ ನಂತರ ಅದೇ ಮೆಜೆಸ್ಟಿಕ್ನ ಬೇಕರಿಯ ಮುಂದೆ ಇಬ್ಬರೂ ಮದುವೆಯ ನಂತರ ಮೊದಲ ಬಾರಿ ನಿಂತಿದ್ದರು.
ಈಗ ಆಕಾಶ್ನ ಕೈಯಲ್ಲಿ ದೊಡ್ಡದಾದ ಗಟ್ಟಿಯಾದ ಒಂದು ಕೊಡೆಯಿತು. ಅನ್ವಿತಾ ಕೇಳಿದಳು, ಆವತ್ತು ಮಳೆಯಲ್ಲಿ ನೆನೆಯುತ್ತಾ ಓಡುವಾಗ ನಿನಗೆ ನಾನು ಸಿಕ್ತೇನೆ ಅಂತ ಅನಿಸಿತಾ? ಆಕಾಶ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಕೊಡೆಯನ್ನು ಇಬ್ಬರಿಗೂ ಆಸರೆಯಾಗಿ ಹಿಡಿದು ಹೇಳಿದ, ಮಳೆ ಬಂದಾಗಲೇ ಅನ್ವಿತಾ ಮಣ್ಣಿನ ವಾಸನೆ ಬರುವುದು. ನೀನು ಸಿಗದೆ ಹೋಗಿದ್ರೆ ಈ ಮಣ್ಣಿನ ವಾಸನೆಯೂ ಇರಲಿಲ್ಲ, ಈ ಮಳೆಬಿಲ್ಲು ಮೂಡಲಿಲ್ಲ. ಇಬ್ಬರೂ ಆ ಕೊಡೆಯಡಿಯಲ್ಲಿ ಹೊಸ ಜೀವನದತ್ತ ಹೆಜ್ಜಾಕಿದರು. ಮಳೆ ಮತ್ತೆ ಸುಲಿಯುತ್ತಿತ್ತು, ಆದ್ರೆ ಈ ಬಾರಿ ಯಾರಿಗೂ ನೆನೆಯುವ ಭಯ ಇರಲಿಲ್ಲ. ಈ ಸ್ಟೋರಿ ನಿಮ್ಗೆ ಹೇಗನಿಸ್ತು? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಿ ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.